ತುರ್ತಾಗಿ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂದರೆ, ಹೀಗೆ 2 ದಿವಸಗಳ ಹಿಂದೆ ಗೌರವಾನ್ವಿತ ಈ ಜಿಲ್ಲೆಯ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ಎಂ.ಎಲ್. ಅನಿಲ್ ಕುಮಾರ್ ಅವರು ಹಿಂದೆ ಮುಳಬಾಗಿಲು ಶಾಸಕರಾಗಿದ್ದ, ಈಗ ಹಾಲಿ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರಿಗೆ ಮಂತ್ರಿಗಿರಿಯನ್ನು ಈ ದೇಶ ಕಂಡಂತಹ ನಮ್ಮ ಭಾರತ ದೇಶದ ಕೋಲಾರದಲ್ಲಿ ಐಸಿಎಸ್ಸಿ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್, ಕ್ರಿಕೆಟ್, ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ. ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್, ಕುಡಾ ಲೇಔಟ್, ಬೆಂಗಳೂರು ಉತ್ತರ, ವಿವಿ ಸಮೀಪ, ಟಮಕ ಬಡಾವಣೆ, ಕೋಲಾರ. ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ, ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಪ್ಪಿಸಿದ್ರು ಅಂತೇಳಿ ಮಾಡೋ ಆಪಾದನೆ ನಾನು ಪತ್ರಿಕಾ ಮುಖಾಂತರ ಮತ್ತು ನೋಡಿದೆ. ಮೊದಲನೇದಾಗಿ ಈ ವಿಚಾರವಾಗಿ ಈ ದೇಶ ಕಂಡಂತಹ ಮೇರು ರಾಜಕಾರಣಿ, ಈ ದೇಶದ ಕಾಂಗ್ರೆಸ್ ಪಕ್ಷದ ಉನ್ನತ ಹುದ್ದೆಯನ್ನು ಅಲಂಕರಿಸತಕ್ಕಂಥ ಅಧ್ಯಕ್ಷರು ಆಗಿರ್ತಕ್ಕಂಥ, ಸುಮಾರು 60 ವರ್ಷಗಳ ಕಾಲ ರಾಜಕೀಯ ಅನುಭವ ಇರತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ. ಅದು ಸಮಂಜಸವಲ್ಲ ಕೂಡ. ನಾನು ಕೂಡ 2013ರಿಂದ ಶಾಸಕನಾಗಿದ್ದೇನೆ. 2013ರಲ್ಲಿ ಕೊತ್ತೂರು ಮಂಜಣ್ಣವರು ಮುಳಬಾಗಿಲು ಕ್ಷೇತ್ರದ ಪಕ್ಷೇತರ ಶಾಸಕರು. ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಮುಳಬಾಗಿಲು ಮಂಜಣ್ಣವ್ರಿಗೂ ಸಂಬಂಧ ಇರಲಿಲ್ಲ. ಕ್ರಮೇಣವಾಗಿ ಅವರು ಬಂದು ಕಾಂಗ್ರೆಸ್ ಒಟ್ಟಿಗೆ ವಿಲೀನ ಆದರೂ ಕೂಡ ಕಾಂಗ್ರೆಸ್ ಸದಸ್ಯತ್ವ ಸ್ಥಾನ ಸಿಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಶಾಸಕರಾಗಿ ಉಳ್ಕೊಂಡ್ರು. ನನಗೆ ಗೊತ್ತಿರೋ ಹಾಗೆ ಆ ಸಮಯದಲ್ಲಿ ಮಂಜುನಾಥ್ ಅವರಿಗೆ ಸಚಿವ ಸ್ಥಾನವನ್ನ ಖರ್ಗೆ ಸಾಹೇಬರು ತಪ್ಪಿಸಿದ್ರು ಅಂತೇಳಿ ನೇರವಾಗಿ ಮಾತಾಡ್ತಕ್ಕಂಥದ್ದು ಶೋಭೆದವರಿಲ್ಲ. ಯಾಕೆ? ಖರ್ಗೆ ಸಾಹೇಬರು ತಮ್ಮನ್ನ ಒಬ್ಬ MLC ಮಾಡಿ, MLC ಇತ್ತು, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿ, MSL ಅಧ್ಯಕ್ಷರು ಮಾಡಿದ್ಯಾರು? ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು, ಇದೇ ಸಿದ್ದರಾಮಣ್ಣವರು, ಇದೇ DK ಶಿವಕುಮಾರ್ ಅವರು, ಇದೇ ಪರಮೇಶ್ವರ್. ನಮಗಿಷ್ಟೇ ಕಂಚಾಯ. ನೀವಿಷ್ಟೆಲ್ಲ ಕಾಂಗ್ರೆಸ್ ಅನುಭವಿಸಿ ಕಾಂಗ್ರೆಸ್ MLC ಕೂಡ ಆಗಿದ್ದೀರಿ. ನೀವು ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪರಿಶಿಷ್ಟ ಜಾತಿ ಸೇರಿದವರು ಅಂತ ನೀವು ಇಷ್ಟು ಅವರನ್ನ ಒಬ್ಬ ರಾಷ್ಟ್ರದ ನಾಯಕರನ್ನ ಮಾತಾಡ್ತಿರಲ್ಲ? ಇದು ಅನಿಲ್ ಕುಮಾರ್ ಅವರಿಗೆ ಶೋಭೆ ತಲುಪುವುದಲ್ಲ. ಹೀಗೆ ಅನೇಕ ಬಾರಿ ಕೂಡ ನಮಗೆ ಮಾತಾಡಿದಾಗ ಕೂಡ ನಾನು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಯಾಕಂದ್ರೆ ಹಿರಿಯರಿದ್ದಾರೆ, ಅವ್ರು ಮಾತಾಡ್ಕೊಂಡು ಹೋಗ್ಲಿ ಅಂತೇಳಿ ನನ್ನ ಅನೇಕ ಬಾರಿ ವ್ಯಂಗ್ಯ ಮಾಡಿದ್ರು. ಟ್ರಾನ್ಸ್ಫರ್ ಮಾಡೋದಕ್ಕೆ ಹೋಗ್ತಾರೆ ಅಂತ ವ್ಯಂಗ್ಯ ಮಾಡಿದ್ರು. ಅವತ್ತು ಕೂಡ ಸಮಚಿತ್ತವಾಗಿ ಸ್ವೀಕಾರ ಮಾಡಿದ್ದೇನೆ. ಯಾಕಂದ್ರೆ ನಾನೊಬ್ಬ 3 ಬಾರಿ ಶಾಸಕನಾಗಿ ಸಚಿವರ ಬಳಿ ವರ್ಗಾವಣೆ ಹೋಗ್ತಕ್ಕಂಥ ಸರ್ವೇ ಸಾಮಾನ್ಯ ಪ್ರತಿಕ್ರಿಯೆ. ನಾನು ಬಿಜೆಪಿ ಪಕ್ಷದಿಂದ ಹೋಗಿಲ್ಲ, JDS ಹೋಗಿಲ್ಲ. ನಮ್ಮ ಪಕ್ಷದ ನಾವು ಮಾಡಿರ್ತಕ್ಕಂಥ ಸಚಿವರ ಬಳಿ ಹೋಗ್ತಾ ಇದ್ದಿದ್ದು. ಇವತ್ತು ಹೋಗ್ತೇನೆ, ಹಿಂದೇನು ಹೋಗಿದ್ದೇನೆ, ಮುಂದೇನು ಹೋಗ್ತೇನೆ. ಅವರು ಎಲ್ಲಿಯ ತನಕ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಾರೋ, ಎಲ್ಲಿವರೆಗೂ ರಾಜ್ಯದ ಮಂತ್ರಿ ಆಗಿರ್ತಾರೋ, ಅಲ್ಲಿವರೆಗೂ ಕೂಡ ಒಬ್ಬ ಶಾಸಕನಾಗಿ ಹೋಗೋದು ಕರ್ತವ್ಯ ನಂದು, ಹೋಗ್ತೇನೆ. ಇಷ್ಟು ಹೇಳ್ತೇನೆ. ದಯಮಾಡಿ
ನಿಮಗೆ ಇವ 2 ಜಿಲ್ಲೆಗಳಿಗೆ ನೀವು ಅಧಿಕಾರ ಹೊಂದಿರ್ತಾಗಿದ್ದೀರಿ, ಪ್ರಭಾವ ರಾಜಕಾರಣಿ ಆಗಿದ್ದೀರಿ. ಇವೆಲ್ಲವನ್ನು ಹೋಗ್ತೇನೆ. ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮಾಡಿರ್ತಕ್ಕಂಥದನ್ನ ನಾನು ಒಬ್ಬ ಸಮುದಾಯದ ನಾಯಕನಾಗಿ, ಒಬ್ಬ ಪಕ್ಷದ ಶಾಸಕನಾಗಿ ತೀವ್ರವಾಗಿ ಖಂಡಿಸ್ತೇನೆ. ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೆ ಈ ರೀತಿಯಾಗಿ ಮಾತಾಡಿದ್ರೆ ನೀವು ಶೋಭಿತ ಅಲ್ಲ ಅನ್ನೋ ಮಾತನ್ನ ಈ ಪತ್ರಿಕಾ ಮುಖೇನ ಗೌರವಾನ್ವಿತ MLC ಆಗಿರ್ತಕ್ಕಂಥ ಅನಿಲ್ ಕುಮಾರ್ ಅಣ್ಣವರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.